ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್. ಇವತ್ತಿನ ವಿಡಿಯೋನಲ್ಲಿ ನಾನು ಡಯಾಬಿಟೀಸ್ನ ಫೈಟ್ ಮಾಡೋದಕ್ಕೆ ಹೊಸ ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್ನ ಡಿಸ್ಕವರ್ ಮಾಡಿದ್ದಾರೆ. ಆ ಹೊಸ ಟ್ರೀಟ್ಮೆಂಟ್ನ ರೆವಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ರೆವಲ್ಯೂಷನ್ ಅಂದರೆ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಈ ಟ್ರೀಟ್ಮೆಂಟ್ ಡಯಾಬಿಟೀಸ್ ಮೇಲೆ ಫೈಟ್ ಮಾಡೋದಕ್ಕೆ. ಸೊ ಆ ಒಂದು ಟ್ರೀಟ್ಮೆಂಟ್ ಏನು, ಆ ಹೊಸ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಡಯಾಬಿಟೀಸ್ ಅಂದರೆ ಏನು? ಡಯಾಬಿಟೀಸ್ ಅಂದರೆ ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ. ಡಯಾಬಿಟೀಸ್ ಅಂದರೆ ಏನು ಅಂದರೆ, ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಅನ್ನೋ ಹಾರ್ಮೋನು ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡೋದನ್ನು. ಸೊ ಆ ಒಂದು ಆರ್ಗನ್, ಆ ಒಂದು ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶುಗರ್ ಲೆವೆಲ್ಸ್ ಎಲ್ಲಿಂದ ಬರುತ್ತೆ ಅಂದರೆ, ನಾವು ಏನಾದ್ರು ತಿಂದರೆ, ಊಟ, ಬ್ರೇಕ್ಫಾಸ್ಟ್, ಡಿನ್ನರ್ ಯಾವುದೇ ರೀತಿ ತಿಂದರೆ ಜೀರ್ಣ ಆದಮೇಲೆ ನಾವು ತಿಂದಿರೋ ಪದಾರ್ಥಗಳೆಲ್ಲ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಶುಗರ್ಸ್ನ ಬ್ರೇಕ್ ಮಾಡಿ ಸೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಇನ್ಸುಲಿನ್. ಸೊ ಇನ್ಸುಲಿನ್ ಅನ್ನೋ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಮ್ಮಿ ಇತ್ತು ಅಂದರೆ ಬ್ಲಡ್ ಶುಗರ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನು ಕೆಟ್ಟದಾಗುತ್ತೆ ಅಂದರೆ, ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಇತ್ತು ಅಂದರೆ ನಮ್ಮ ಆರ್ಗನ್ಸು, ಕಣ್ಣು, ಲಿವರು, ಕಿಡ್ನಿ ಇವಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಇವೆಲ್ಲ ಇದು ಏಟ್ ತಿನ್ನುತ್ತೆ, ನಮ್ಮ ಆರ್ಗನ್ಸ್ ಎಲ್ಲ ಏಟ್ ತಿನ್ನುತ್ತೆ. ಕಣ್ಣಿಗೆ ಬ್ಲೈಂಡ್ನೆಸ್ ಬರೋ ಸಾಧ್ಯತೆ ಇದೆ. ರೆಟಿನಾ ಹೋಗಿ ಹಾಳು ಮಾಡಿ ಕಾಣಿಸದೇ ಇರೋದು ಬ್ಲೈಂಡ್ನೆಸ್ ಕೂಡ ಬರೋ ಸಾಧ್ಯತೆ ಇದೆ ಡಯಾಬಿಟೀಸಿಂದ. ಸೊ ಬ್ಲಡ್ ಶುಗರ್ ಲೆವೆಲ್ಸ್ ತುಂಬ ಹೈ ಇತ್ತು ಅಂದರೆ ಬಾಡಿನಲ್ಲಿ ಅದು ದೊಡ್ಡ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ನ ಈ ಒಂದು ರೋಗನ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಹೊಸ ಟ್ರೀಟ್ಮೆಂಟ್ನ ಕಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಟ್ರೀಟ್ಮೆಂಟ್ ಏನು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಬಟ್ ಫಸ್ಟ್, ಡಯಾಬಿಟೀಸ್ ಅನ್ನೋದನ್ನು ನಾವು ಏನ್ಷಂಟ್ಸ್ ನಮ್ಮ ಪೂರ್ವಜರು ಇವರು ಇದನ್ನೆಲ್ಲ ಇದನ್ನು ರೆಕಾರ್ಡ್ ಮಾಡಿದ್ದಾರೆ. ನಮ್ಮ ಗ್ರೇಟ್ ಸಿವಿಲೈಸೇಷನ್ಸ್ ಇನ್ ದ ಪಾಸ್ಟ್, ಫಾರ್ ಎಕ್ಸಾಂಪಲ್ ಈಜಿಪ್ಷಿಯನ್ ಸಿವಿಲೈಸೇಷನ್, ಇಂಡಿಯನ್ ಸಿವಿಲೈಸೇಷನು, ಆಮೇಲೆ ಗ್ರೀಸ್, ಈ 3 ಸಿವಿಲೈಸೇಷನ್ಸ್ ಹ್ಯಾವ್ ರೆಕಾರ್ಡೆಡ್, ಇದನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ. ಒನ್ ಆಫ್ ದ ಫಸ್ಟ್ ರೆಕಾರ್ಡೆಡ್ ಡಾಕ್ಯುಮೆಂಟ್ ಅಬೌಟ್ ಡಯಾಬಿಟೀಸ್ ಬಂದುಬಿಟ್ಟು ಇದು ಯಾವಾಗ ಆಯಿತು ಅಂದರೆ 1500 BC. ಸೊ 1500 BCನಲ್ಲಿ ಈಬರ್ಸ್ ಪ್ಯಾಪಿರಸ್ ಅನ್ನೋ ಮೆಡಿಕಲ್ ಡಾಕ್ಯುಮೆಂಟ್ನಲ್ಲಿ ಡಯಾಬಿಟೀಸ್ ಅನ್ನೋ ರೋಗನ ಫಸ್ಟ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟ್ ಮಾಡಿರೋ ಸಿವಿಲೈಸೇಷನ್ ಯಾವುದು ಅಂದರೆ ಈಜಿಪ್ಷಿಯನ್ ಸಿವಿಲೈಸೇಷನ್. ಸೊ ಅವರ ಮೆಡಿಕಲ್ ಡಾಕ್ಯುಮೆಂಟ್ನಲ್ಲಿ ಇದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಇವಾಗ ಡಯಾಬಿಟೀಸ್ ಬಂದಿರೋರಿಗೆ ಇರೋರಿಗೆ ಇವರು ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡ್ತಿರ್ತಾರೆ, ಆಮೇಲೆ ತುಂಬ ದಾಹ ಆಗ್ತಾ ಇರುತ್ತೆ, ಆಮೇಲೆ ವೆಯ್ಟ್ ಲಾಸ್ ಆಗುತ್ತೆ, ತುಂಬ ಸಣ್ಣ ಆಗ್ತಾ ಹೋಗ್ತಾರೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಡಯಾಬಿಟೀಸ್ಗೆ. ಸೊ ಈ ಸಿಂಪ್ಟಮ್ಸ್ನ ಫಸ್ಟ್ 1500 BCನಲ್ಲಿ ಈಜಿಪ್ಷಿಯನ್ಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಮೇಲೆ ಈ ಡಾಕ್ಯುಮೆಂಟ್ ಒಂದು ಮೆಡಿಕಲ್ ಡಾಕ್ಯುಮೆಂಟ್ ಹೆಸರು ಈಬರ್ಸ್ ಪ್ಯಾಪಿರಸ್ ಅಂತ. ಪ್ಯಾಪಿರಸ್ ಅಂದರೆ ಏನು ಅಂತ ಕೇಳ್ಬೋದು ನೀವು. ಪ್ಯಾಪಿರಸ್ ಅಂದರೆ ಪೇಪರು, ಸಖತ್ ದಪ್ಪ ಇರುವಂಥ ಪೇಪರ್, ತುಂಬ ಓಲ್ಡ್ ಪೇಪರು. 1500 BCನಲ್ಲಿ ಈ ಥರ ಪೇಪರ್ನ ಯೂಸ್ ಮಾಡ್ತಾ ಇರೋದು, ಸಖತ್ ತಿಕ್ಕಾಗಿರುತ್ತೆ. ಆ ಒಂದು ಪ್ಲ್ಯಾಂಟಿಂದ ಬರುತ್ತದು. ಆ ಪ್ಲ್ಯಾಂಟ್ ಹೆಸರು ಪ್ಯಾಪಿರಸ್ ಅಂತ. ಸೊ ಆ ಪೇಪರ್ ಬಂದ್ಬಿಟ್ಟು ಪ್ಯಾಪಿರಸ್ ಅಂತ ಕರೀತಾರೆ ಅಂತ ಒಂದು ಇದನ್ನು. ಇಂಡಿಯನ್ಸ್ ಕೂಡ 1500 BCನಲ್ಲಿ ನಮ್ಮ ಇಂಡಿಯನ್ ಡಾಕ್ಟರ್ಸ್ ಕೂಡ ಇದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ ಈ ಕಂಡೀಷನ್ನ. ಅವ್ರು ಏನಂತ ಕರೀತಾರೆ ಅಂದರೆ, ಇಂಡಿಯನ್ಸ್ ಏನು ಕರೀತಾರೆ ಅಂದರೆ ಈ ಕಂಡೀಷನ್ನ ಮಧುಮೇಹ ಅಂತ ಕರೀತಾರೆ. ಮಧುಮೇಹ ಅಂದರೆ ಹನಿ ಯೂರಿನ್ ಅಂತ. ಏನಕ್ಕೆ ಹನಿ ಯೂರಿನ್ ಅಂತ ಕರೆದಿದ್ದಾರೆ ಅಂದರೆ, ಬ್ಲಡ್ ಶುಗರ್ ಹೈ ಇರುವಂತಹ ಪರ್ಸನ್ಸ್ ಅವರ ಯೂರಿನ್ ಆ್ಯಂಡ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ಸ್ ಯಾವಾಗಲೂ ಅಂಥ ಯೂರಿನ್ನ ದೇ ಫೈಂಡ್ ಇಟ್ ವೆರಿ ಅಟ್ರಾಕ್ಟಿವ್. ಆ ಯೂರಿನ್ ಎಲ್ಲ ಹೋಗ್ಬಿಟ್ಟು ಯು ಕ್ಯಾನ್ ಸಿ ಯೂರಿನ್ ಎಲ್ಲ ಇರುವೆಗಳೆಲ್ಲ ಗುಂಪು ಕಟ್ಕೊಳ್ಳುತ್ತೆ ಇಂಥ ಒಂದು ಯೂರಿನ್ ಜಾಗದಲ್ಲಿ, ಈ ಥರ ಯೂರಿನ್. ಅದಕ್ಕೆ ಹನಿ ಯೂರಿನ್ ಅಂತ ಕರೀತಾರೆ ಇಂಡಿಯನ್ಸ್. ಅದನ್ನು ಮಧುಮೇಹ ಅಂತ ಕರೆದಿದ್ದಾರೆ. ಇದು ನಮ್ಮ ಇಂಡಿಯನ್ಸ್ ಡಾಕ್ಯುಮೆಂಟ್ ಮಾಡಿರೋದು. ಇದು ಅರೌಂಡ್ 500 BC. ಸೊ 500 BCನಲ್ಲಿ ಇಂಡಿಯನ್ಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ಗ್ರೀಸ್ ಒಂದು 300 ವರ್ಷ ಆದಮೇಲೆ ಗ್ರೀಸ್ 200 BCನಲ್ಲಿ ಡಯಾಬಿಟೀಸ್ ಅನ್ನೋ ಟರ್ಮ್ನ ಫಸ್ಟ್ ಕಾಯಿನ್ ಮಾಡ್ತಾರೆ. ಈ ಕಾಯಿನ್ ಮಾಡಿರೋರ ಹೆಸರು ಏನಂದರೆ ಅಪಲ್ಲೋನಿಯಸ್ ಆಫ್ ಮೆಂಫಿಸ್ ಅಂತ. ಮೆಂಫಿಸ್ ಅನ್ನೋದು ಒಂದು ಜಾಗ. ಅವರ ಕಾಯಿನ್ ಮಾಡಿರೋ ಗ್ರೀಕ್ ಫಿಲಾಸಫರೇ ಇರಬೇಕು ಮೋಸ್ಟ್ಲಿ. ಅವ್ರ ಹೆಸರು ಅಪಲ್ಲೋನಿಯಸ್ ಅಂತ. ಸೊ ಅವರು ಈ ಕಂಡೀಷನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಅವ್ರು ಏನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ, ತುಂಬ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಈ ಕಂಡೀಷನ್ನಲ್ಲಿ, ಅದನ್ನು ಅವರು ಡಯಾಬಿಟೀಸ್ ಅಂತ ಕರೆದಿದ್ದಾರೆ. ಇದನ್ನು 200 BCನಲ್ಲಿ ಕರೆದಿದ್ದಾರೆ, ಕಾಯಿನ್ ಮಾಡಿದ್ದಾರೆ ಟರ್ಮ್. ಸೊ ಫಸ್ಟ್ ಡಯಾಬಿಟೀಸ್ ಅನ್ನೋ ಪದ ಹುಟ್ಕೊಂಡಿದ್ದು ಗ್ರೀಕ್ ಸಿವಿಲೈಸೇಷನಲ್ಲೂ 200 BCನಲ್ಲಿ ಅದನ್ನು ಅವರು ಕಾಯಿನ್ ಮಾಡಿದ್ದಾರೆ.
ಆಮೇಲೆ ಕಂಟಿನ್ಯೂಸ್ ಆಗಿ ಡಾಕ್ಯುಮೆಂಟ್ ಮಾಡ್ತಾನು ಬಂದರೆ ಬೇರೆ ಗ್ರೀಕ್ ಫಿಲಾಸಫರ್ಸು ಡಾಕ್ಯುಮೆಂಟ್ ಮಾಡಿದ್ದಾರೆ. ಯಾಕಂದರೆ ಡಯಾಬಿಟಿಸ್ ಇರೋರು ತುಂಬ ಸಣ್ಣ ಆಗಿ ಹೋಗ್ತಾ ಬರ್ತಾರೆ. ಸೊ ಇದು ಒಂದು ಈ ಕಂಡೀಷನ್ನ ಅಬ್ಸರ್ವ್ ಮಾಡಿದ್ದಾರೆ, ಆಮೇಲೆ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಮೇಲೆ ಅರೌಂಡ್ 400 AD, ಇವಾಗ 400 AD ಟು 1700 ADನಲ್ಲಿ ಡಯಾಬಿಟಿಸ್ನ ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಈ ಥರ ಒಂದು ಡಿಸೀಸ್ ಇದೆ ಅಂತ ಕಂಡುಹಿಡಿದಿದ್ದಾರೆ. ಬಟ್ ಅದನ್ನು ಹೇಗಾಗುತ್ತೆ ಅದನ್ನು ಅದಕ್ಕೆ ಅವ್ರಿಗೇನು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಸೊ ಅವರ ಟ್ರೀಟ್ಮೆಂಟ್ ತುಂಬ ಮಿನಿಮಲ್ ಟ್ರೀಟ್ಮೆಂಟ್ ಇತ್ತು. ಟ್ರೀಟ್ಮೆಂಟ್ ಏನು ಅಂದರೆ ಡಯಟರಿ ರೆಸ್ಟ್ರಿಕ್ಷನ್ಸ್ ಅಂದರೆ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ರೆಸ್ಟ್ರಿಕ್ಷನ್ ಮಾಡೋದು. ಆಮೇಲೆ ಹರ್ಬಲ್ ರೆಮಿಡೀಸ್ ಅಂದರೆ ಏನಾದರೂ ಸೊಪ್ಪು ತಿನ್ನೋದು ಅಂಥ ಒಂದು ಟ್ರೀಟ್ಮೆಂಟ್ ಇರ್ತಾಯಿತ್ತು. ಆಮೇಲೆ ಉಪವಾಸ ಮಾಡೋದು. ಸೊ ಈ ಟ್ರೀಟ್ಮೆಂಟ್ಗಳಿತ್ತು 400 AD ಟು 1700 AD. ಡಯಾಬಿಟಿಸ್ ಅನ್ನೋದು ಗೊತ್ತಿತ್ತು, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಏನು ಅನ್ನೋದು ಸರಿಯಾಗಿ ಗೊತ್ತಿರಲಿಲ್ಲ. ಸೊ ಜನರಲಿ ಉಪವಾಸ ಮಾಡೋದನ್ನು ಪ್ರಿಸ್ಕ್ರೈಬ್ ಮಾಡ್ತಾಯಿದ್ರು ಡಾಕ್ಟರ್ಸ್ ಆ ಟೈಮಲ್ಲಿ. ಸೊ 1700ಸ್ಗೆ ನೆಕ್ಸ್ಟ್ 1700s ಬರೋಣ. 1700ಸಲ್ಲಿ ಸ್ವಲ್ಪ ಸೈಂಟಿಫಿಕ್ಕಾಗಿ ಅಪ್ರೋಚ್ ಮಾಡಿದ್ದಾರೆ. ಆಮೇಲೆ ಡಿಸ್ಕವರ್ ಮಾಡಿದ್ದಾರೆ ಬ್ಲಡ್ ಮತ್ತು ಯೂರಿನ್ನಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಕನ್ಫರ್ಮ್ ಮಾಡಿದ್ದಾರೆ 1700s 1800ಸಲ್ಲಿ. ಆಮೇಲೆ ಪ್ಯಾಂಕ್ರಿಯಾಸ್ ಅನ್ನೋ ಆರ್ಗನ್ ಇದೆ. ಆ ಆರ್ಗನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಇನ್ಸುಲಿನ್. ಪ್ಯಾಂಕ್ರಿಯಾಸ್ ಬಂದುಬಿಟ್ಟು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ ಈ 1700 ಬರೋಷ್ಟೊತ್ತಿಗೆ. ಸೊ ನಿಧಾನವಾಗಿ ಪ್ರೋಗ್ರೆಸ್ ಆಗಿದೆ. ಬಟ್ ರಿಯಲ್ ಪ್ರೋಗ್ರೆಸ್ ಯಾವಾಗಾಯಿತು ಅಂದರೆ 1921ನಲ್ಲಿ ದೊಡ್ಡ ಡಿಸ್ಕವರಿ ಆಗಿದೆ. ಈ ದೊಡ್ಡ ಡಿಸ್ಕವರಿ ಏನು ಅಂದರೆ ಫ್ರೆಡ್ರಿಕ್ ಬ್ಯಾಂಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟ್ ಅನ್ನೋರು ಅನಿಮಲ್ ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಇನ್ಸುಲಿನ್ ಎಕ್ಸ್ಟ್ರಾಕ್ಟ್ ಮಾಡಿರೋದು ಒಂದು ಆರ್ಗನ್ನಿಂದ ಅಂತ. ಸೊ ಈ ಇನ್ಸುಲಿನ್ ಎಕ್ಸ್ಟ್ರಾಕ್ಟ್ ಮಾಡಿರೋದನ್ನು ಅವರು ಯೂಸ್ ಮಾಡಿ ಒಂದು 14 ವರ್ಷದ ಹುಡುಗನ ಮೇಲೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟು ಆ ಹುಡುಗನ ಲೈಫ್ನ ಅವರು ಸೇವ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ 1920ಕ್ಕಿಂತ ಮುಂಚೆ ಡಯಾಬಿಟಿಸ್ ಬಂತು ಅಂದರೆ ಸಾವು ಖಚಿತ, ಯಾಕಂದರೆ ಅದಕ್ಕೆ ಟ್ರೀಟ್ಮೆಂಟೇ ಇರ್ತಾ ಇರಲಿಲ್ಲ. ಬಟ್ 1921 ಆದಮೇಲೆ ಇನ್ಸುಲಿನ್ ಅನ್ನೋದನ್ನು ಸಪ್ರೇಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಇನ್ಸುಲಿನ್ನ ಡಿಸ್ಕವರ್ ಮಾಡಿದ್ದಾರೆ, ಆಮೇಲೆ ಇಂಜೆಕ್ಷನ್ ಕೊಟ್ಟು ಒಬ್ಬ ಹುಡುಗನ ಲೈಫ್ ಸೇವ್ ಮಾಡಿದ್ದಾರೆ. ಸೊ ಇದು ಎಷ್ಟು ದೊಡ್ಡ ರೆವಲ್ಯೂಷನ್ ಅಂದರೆ ಆ ಟೈಮ್ಗೆ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ತು ಈ ಟ್ರೀಟ್ಮೆಂಟ್ಗೆ. ಆ ಬ್ಯಾಂಟಿಂಗ್ ಮತ್ತು ಬೆಸ್ಟ್ ಅನ್ನೋರಿಗೆ ಈ ಒಂದು ಟ್ರೀಟ್ಮೆಂಟ್ಗೋಸ್ಕರ ಈ ಟ್ರೀಟ್ಮೆಂಟ್ ಕಂಡಿದ್ದರಿಂದ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ ಆ ಟೈಮಲ್ಲಿ. ಸೊ ಅದನ್ನು ದೊಡ್ಡ ರೆವಲ್ಯೂಷನ್ ಅಂತ ಕರೀತಾರೆ. ಆಮೇಲೆ 1920ಸಿಂದ 1980ಸ್ವರೆಗೆ ಅಷ್ಟೊಂದು ಪ್ರೋಗ್ರೆಸ್ ಏನಾಗಿಲ್ಲ. ಬಟ್ 1980ಸಲ್ಲಿ ಜೆನೆಟಿಕ್ಲಿ ಇಂಜಿನಿಯರ್ಡ್ ಇನ್ಸುಲಿನ್ನ ಕಂಡುಹಿಡಿದಿದ್ದಾರೆ. ಆ ಜೆನೆಟಿಕ್ಲಿ ಇಂಜಿನಿಯರ್ಡ್ ಇನ್ಸುಲಿನ್ನ ರೀಕಾಂಬಿನೆಂಟ್ DNA ಅಂತ ಕರೀತಾರೆ. ರೀಕಾಂಬಿನೆಂಟ್ DNA ಏನು ಅಂದರೆ ಬೇರೆ ಸ್ಪೀಶೀಸ್ ಇರುವ DNA ತಗೊಂಡು ಹೊಸ ಜೀನ್ಸ್ ಕ್ರಿಯೇಟ್ ಮಾಡೋದನ್ನು ಅದನ್ನು ರೀಕಾಂಬಿನೆಂಟ್ DNA ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ಜೆನೆಟಿಕ್ ಎಂಜಿನಿಯರ್ಡ್ DNA ಅದು ಒಂದು ಸ್ವಲ್ಪ ಅಡ್ವಾನ್ಸ್, ನೆಕ್ಸ್ಟ್ ಮೇಜರ್ ಅಡ್ವಾನ್ಸ್ಡ್. ಅದಾದಮೇಲೆ ಇನ್ಸುಲಿನ್ ಪಂಪ್ಸ್ ಬಂದಿದೆ. ಇನ್ಸುಲಿನ್ ಪಂಪ್ಸ್ ಅಂದರೆ ಇವಾಗ ನಾವು ಆ ಮೆಷಿನ್ ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ ಅದೇ ಇಂಜೆಕ್ಟ್ ಮಾಡ್ತಾ ಹೋಗುತ್ತೆ, ಅದನ್ನೇ ಇನ್ಸುಲಿನ್ ಪಂಪ್ ಅಂತ ಕರೀತಾರೆ. ಆಮೇಲೆ ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸುಲಿನ್ಸ್ನ ಕಂಡುಹಿಡಿದಿದ್ದಾರೆ, ಅದನ್ನು ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತಾರೆ. ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ ಏನು ಅಂದರೆ ಇಂಜೆಕ್ಷನ್ ತೊಗೊಂಡಿದ ತಕ್ಷಣ ಆ ಒಂದು ಇನ್ಸುಲಿನ್ ಇಂಜೆಕ್ಷನ್ ತೊಗೊಂಡಿದ ತಕ್ಷಣ ಅದು ಇಮ್ಮಿಡಿಯೇಟಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಮ್ಮಿಡಿಯೇಟಾಗಿ ಬ್ಲಡ್ ಶುಗರ್ ಲೆವೆಲ್ಸ್ನ ಬ್ರೇಕ್ ಮಾಡಿ ಸೆಲ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಅದನ್ನು ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಕರೀತಾರೆ. ಯಾಕಂದರೆ ಹಲವಾರು ಇನ್ಸುಲಿನ್ಸ್ ಇದೆ. ರ್ಯಾಪಿಡ್ ಆ್ಯಕ್ಟಿಂಗ್ ಬಂದು ಇಮ್ಮಿಡಿಯೇಟ್ಲಿ ಬ್ರೇಕ್ ಮಾಡುತ್ತೆ. ಆಮೇಲೆ ಇನ್ನೊಂದು ಟೈಪ್ ಆಫ್ ಇನ್ಸುಲಿನ್ ಏನು ಮಾಡುತ್ತೆ, ಟೈಮ್ ತೊಗೊಳುತ್ತೆ, ನಿಧಾನವಾಗಿ ಮಾಡುತ್ತೆ ಕೆಲಸ, ಇಮಿಡಿಯೇಟಾಗಿ ಮಾಡಲ್ಲ. ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸುಲಿನ್ಸ್ನ ಕಂಡುಹಿಡಿದಿದ್ದಾರೆ. ಆಮೇಲೆ ಗ್ಲೂಕೋಸ್ ಮಾನಿಟರ್ಸ್ ಕೂಡ ಕಂಡುಹಿಡಿದಿದ್ದಾರೆ. ಗ್ಲೂಕೋಸ್ ಮಾನಿಟರ್ ಅಂದರೆ ಶುಗರ್ ಮೆಷಿನ್ ಅಂತ ಹೇಳ್ತೀವಿ. ಬೇಸಿಕ್ಲಿ ಅದು ನಮ್ಮ ಚಿಕ್ಕ ಪ್ರಿಕ್ ಮಾಡಿ ಫಿಂಗರ್ ಹತ್ರ ಆ ಬ್ಲಡ್ನ ನಾವು ಆ ಮೆಷಿನ್ ಹತ್ರ ಇಟ್ಟರೆ ನಮ್ಮ ಬ್ಲಡ್ಡಲ್ಲಿ ಎಷ್ಟು ಶುಗರ್ ಇದೆ ಅನ್ನೋದನ್ನು ರೀಡಿಂಗ್ ತೋರಿಸುತ್ತೆ. ಸೊ ಇದನ್ನು ಗ್ಲೂಕೋಸ್ ಮಾನಿಟರ್ಸ್ ಅಂತ ಕರೀತಾರೆ. ಸೊ ಇವೆಲ್ಲ ಪ್ರೋಗ್ರೆಸ್ ಆಗಿದೆ 1980s ಆದಮೇಲೆ. ಬಟ್ ರಿಯಲಿ ಬಿಗ್ ಪ್ರೋಗ್ರೆಸ್ ಆಗಿರೋದು ಏನು ಅಂದರೆ ಇವಾಗ ಈ ಒಂದು ಪ್ರೋಗ್ರೆಸ್ನ ಇಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಈ ಆರ್ಟಿಕಲ್ ಡಿಸ್ಕ್ರೈಬ್ ಮಾಡುತ್ತೆ ಆ
ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಸ್ಮಾರ್ಟ್ ಇನ್ಸುಲಿನ್ ಪ್ರಿವೆಂಟ್ಸ್ ಡಯಾಬಿಟಿಕ್ ಹೈಸ್ ಆ್ಯಂಡ್ ಡೆಡ್ಲಿ ಲೋಸ್. ಸೊ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂದರೆ, ಅನಿಮಲ್ಸ್ ಮೇಲೆ ಟೆಸ್ಟ್ ಮಾಡಿದಾರಂತೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಇನ್ಸುಲಿನ್ನು. ಇದೇನು ಮಾಡುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡುತ್ತೆ, ಬಟ್ ಜಾಸ್ತಿ ಕಮ್ಮಿನೂ ಮಾಡಲ್ಲ. ಯಾಕಂದರೆ ಜಾಸ್ತಿ ಕಮ್ಮಿ ಆಗೋಯ್ತು ಅಂದರೆ ಮತ್ತೆ ಅದು ಸಖತ್ ಪ್ರಾಬ್ಲಮ್. ನಮ್ಮ ಬ್ಲಡ್ಡಲ್ಲಿ ಮಿನಿಮಮ್ ಅಮೌಂಟ್ ಆಫ್ ಶುಗರ್ ಇರಬೇಕು, ಅದಕ್ಕಿಂತ ಕಮ್ಮಿ ಇತ್ತು ಅಂದರೆ ಸತ್ತೋಗ್ಬೋದು, ಅಷ್ಟು ಸಿವಿಯರ್ ಪ್ರಾಬ್ಲಮ್ ಅದು. ಸೊ ಇನ್ಸುಲಿನ್ ತಗೊಳ್ಳೋರು ತುಂಬ ಕೇರ್ಫುಲ್ ಆಗಿ ತಗೊತಾರೆ. ಇವಾಗ ಡಯಾಬಿಟಿಕ್ ಪೇಷಂಟ್ಸು ಇನ್ಸುಲಿನ್ ಇಂಜೆಕ್ಷನ್ ತಗೊಂಡಾಗ ಅವರು ಫಸ್ಟು ಶುಗರ್ ಬ್ಲಡ್ಡಲ್ಲಿ ಎಷ್ಟು ಶುಗರ್ ಇದೆ ಅನ್ನೋದನ್ನು ಮೆಷರ್ ಮಾಡಿ, ಗ್ಲೂಕೋಸ್ ಮಾನಿಟರ್ ಯೂಸ್ ಮಾಡಿ ಮೆಷರ್ ಮಾಡಿ, ಆ ಎಷ್ಟು ಅಮೌಂಟ್ ರೀಡಿಂಗ್ ತೋರಿಸುತ್ತೋ ಅದ್ರ ಪ್ರಕಾರ ಡೋಸೇಜ್ ಇನ್ಸುಲಿನ್ ಕೊಡಬೇಕು. ಜಾಸ್ತಿ ಡೋಸೇಜ್ ಇನ್ಸುಲಿನ್ ಕೊಟ್ಟರೆ ಸತ್ತೋಗೋ ಚಾನ್ಸು ಇದೆ. ಯಾಕಂದರೆ ಅದು ಬ್ಲಡ್ ಶುಗರ್ ಲೆವೆಲ್ಸ್ ತುಂಬ ಕಮ್ಮಿ ಆಗೋಯ್ತು ಅಂದರೆ ಸತ್ತೋಗ್ತಾರೆ ಜನ. ಸೊ ಇನ್ಸುಲಿನ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಸಖತ್ ಕೇರ್ಫುಲ್ಲಾಗಿ ಕರೆಕ್ಟ್ ಅಮೌಂಟ್ ಕೊಡಬೇಕು. ಸೊ ಈ ನಮ್ಮ ನ್ಯೂ ರೆವಲ್ಯೂಷನ್ 2024 ಆಗ್ತಾ ಇರೋದು ಏನು ಅಂದರೆ, ಈ ಸ್ಮಾರ್ಟ್ ಇನ್ಸುಲಿನ್ಗೆ ಗೊತ್ತು ಎಷ್ಟು ಶುಗರ್ ಲೆವೆಲ್ ಇದೆ ಬ್ಲಡ್ಡಲ್ಲಿ ಅಂತ. ಅದೇ ಕಂಡುಹಿಡಿಯುತ್ತೆ ಎಷ್ಟು ಲೆವೆಲ್ ಇದೆ ಅಂತ. ಕಂಡಿಡಿದು ಆಮೇಲೆ ಆ್ಯಕ್ಟ್ ಮಾಡುತ್ತೆ, ಆಮೇಲೆ ತುಂಬ ಲೋ ಆಗೋದಕ್ಕೂ ಬಿಡಲ್ಲ. ಸೊ ಇಂಥ ಒಂದು ಇನ್ಸುಲಿನ್ನ ಸ್ಮಾರ್ಟ್ ಇನ್ಸುಲಿನ್ ಅಂತ ಕರೀತಾ ಇದ್ದಾರೆ. ಇದನ್ನು ನ್ಯಾನೋಬಾಟ್ ಅಂತಲೂ ಕರೀತಾ ಇದ್ದಾರೆ. ಯಾಕಂದರೆ ಇದೊಂಥರ ರೆವಲ್ಯೂಷನ್ನೇ. ಯಾಕಂದರೆ ಇದಕ್ಕಿಂತ ಮುಂಚೆ ಇನ್ಸುಲಿನ್ ಜಾಸ್ತಿ ಕೊಟ್ಟರು ಅಂದರೆ ಸಾವು ಖಚಿತ. ಬಟ್ ಇವಾಗ ಏನಾಗಿದೆ ಅಂದರೆ, ಈ ಸ್ಮಾರ್ಟ್ ಇನ್ಸುಲಿನ್ ಅದೇ ಡಿಟರ್ಮಿನ್ ಮಾಡುತ್ತೆ ಎಷ್ಟು ಶುಗರ್ ಇದೆ ಬ್ಲಡ್ಡಲ್ಲಿ. ಆಮೇಲೆ ಅದನ್ನು ಬ್ಲಡ್ ಶುಗರ್ ಲೆವೆಲ್ಸ್ನ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಜಾಸ್ತಿ ಕಮ್ಮಿ ಆಗದೇ ಇರೋ ಥರನೂ ನೋಡ್ಕೊತಾ ಇದೆ. ಸೊ ಇದನ್ನು ರೆವಲ್ಯೂಷನ್ ಅಂತಲೇ ಕರೀತಾ ಇದ್ದಾರೆ. ದೊಡ್ಡ ಕಂಪನೀಸ್ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಅನಿಮಲ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಸದ್ಯದಲ್ಲೇ ಹ್ಯೂಮನ್ಸ್ ಮೇಲೆ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಕಂಪನಿ ನೋವೋ ನಾರ್ಡಿಸ್ಕ್, ಸನೋಫಿ ಮತ್ತು ಮುಂತಾದವು ಅದರ್ ಎಟ್ಸೆಟ್ರಾ ಅಂತ ಹೇಳ್ಬೋದಲ್ಲ. ಸೊ ಈ ದೊಡ್ಡ ಕಂಪನಿಗಳು ಡೆವಲಪ್ ಮಾಡ್ತಾ ಇದ್ದಾರೆ, ಆಮೇಲೆ ಇದನ್ನು ಟೆಸ್ಟು ಮಾಡ್ತಾ ಇದ್ದಾರೆ. ಈ ಸ್ಮಾರ್ಟ್ ಇನ್ಸುಲಿನ್ ಡೆಫಿನೆಟ್ಲಿ ರೆವಲ್ಯೂಷನು, ಇದು ಕ್ರಾಂತಿ ಅಂತಲೇ ಹೇಳ್ಬೋದು. ಆಮೇಲೆ ಇದಿನ್ನೂ ಹ್ಯೂಮನ್ಸ್ ಮೇಲೆ ಟೆಸ್ಟಿಂಗ್ ಆಗಿಲ್ಲ. ಸೊ ಪಬ್ಲಿಕ್ಗೆ ಅವೈಲೇಬಲ್ ಇಲ್ಲ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಇನ್ಸುಲಿನ್ನು. ಬಟ್ ಸದ್ಯದಲ್ಲೇ ಪಬ್ಲಿಕ್ಗೂ ರಿಲೀಸ್ ಆಗುತ್ತೆ ಅಂತ ಮಾತುಕತೆ ನಡೀತಾ ಇದೆ. ಈ ಇನ್ಸುಲಿನ್ ಏನಾದ್ರು ಪಬ್ಲಿಕ್ ಆಯಿತು ಅಂದರೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಸೊ ನಿಮಗೆ ಡೆಫಿನೆಟ್ಲಿ ತಿಳಿಸ್ತೀನಿ. ಇದಿತ್ತು ನನ್ನ ಸಣ್ಣ ವಿಡಿಯೋ. ಡಯಾಬಿಟೀಸ್ ಎಲ್ಲಿಂದ ಡಾಕ್ಯುಮೆಂಟ್ ಆಗಿತ್ತು, ಗ್ರೀಕ್ಸ್ ಡಾಕ್ಯುಮೆಂಟ್ ಮಾಡಿದರು. ನಮ್ಮ ಇಂಡಿಯನ್ ಸಿವಿಲೈಸೇಷನ್ನು 500 BC-ನಲ್ಲಿ ಡಾಕ್ಯುಮೆಂಟ್ ಮಾಡಿದರು. ಸೊ ಎಲ್ಲ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಕೊಟ್ಟಿದ್ದೀನಿ. ಡಯಾಬಿಟೀಸ್ ಹೇಗೆ ಡಿಸ್ಕವರ್ ಆಯಿತು, ಯಾರು ಫಸ್ಟ್ ಅದನ್ನು ಡಿಸ್ಕವರ್ ಮಾಡಿದ್ರು. ಸೊ ಇಂಥ ಒಂದು ಮಾಹಿತಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಆಮೇಲೆ ಕೊನೆಗೆ ನಮ್ಮ ಮಾಡರ್ನ್ ರೆವಲ್ಯೂಷನ್ ಬಗ್ಗೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ಈ ಇನ್ಸುಲಿನ್ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋಲ್ಲಿ ಸಿಗೋಣ.